ಇಡೀ ದೇಶಾದ್ಯಂತ ಅವರು ಸೋಲು ಮತ್ತು ಸಂವಿಧಾನದ 75 ವರ್ಷಗಳ ಕಾಲದ ಯಶಸ್ಸಿನ ಒಂದು ಚರ್ಚೆಯಲ್ಲಿ ಯಶಸ್ಸು ಮತ್ತು ಬಂದಿರುವಂಥ ಸವಾಲುಗಳ ಈ ಚರ್ಚೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಎಕ್ಸ್ಪೋಸ್ ಆಯಿತು ಮತ್ತು ಸತತ ಸೋಲುಗಳಿಂದ ತೀವ್ರ ಹತಾಶೆಗೊಂಡಿದೆ. ನೀವು ಒಂದು ಸ್ವಲ್ಪ ಗಮನಿಸಿರಿ, ಏನೋ ಒಂದು ಫೇಕ್ ನ್ಯಾರೇಟಿವ್ ಕ್ರಿಯೇಟ್ ಮಾಡಿ ಹೋದ ಲೋಕಸಭಾ ಚುನಾವಣೆಗಿಂತ ಸ್ವಲ್ಪ ಜಾಸ್ತಿ ಸೀಟ್ ಬಂದು ಒಂದೇನು 100 ಕ್ರಾಸ್ ಮಾಡಲಿಲ್ಲ. ದಟ್ ಇಸ್ ಡಿಫರೆಂಟ್ ಇಶ್ಯೂ. ಅದಾದ ನಂತರ ಅವರು ಗೆಲ್ತೀವಿ ಅಂತ ಹರಿಯಾಣದಲ್ಲಿ ಹೀನಾಯವಾಗಿ ಸೋತರು. ಮಹಾರಾಷ್ಟ್ರದಲ್ಲಿ ಹೀನಾಯವಾಗಿ ಸೋತರು. ಅಲ್ಲಂತೂ ಉದ್ಧವ್ ಶಿವಸೇನಾದಕ್ಕಿಂತ ಕಮ್ಮಿ ಆದರು. ಒಂದು ರಿಕಗ್ನೈಸ್ಡ್ ಅಪೋಸಿಷನ್ ಪಾರ್ಟಿನೂ ಆಗಲಿಲ್ಲ. ಮತ್ತು ಜಾರ್ಖಂಡದಲ್ಲಿ ಶಿಬು ಸೊರೇನ್ ಅವರಿಂದ ಪಾರ್ಟಿ, ಅವ್ರ ಮಗ ಹೇಮಂತ್ ಸೊರೇನ್ ಅವರ ನೇತೃತ್ವದಲ್ಲಿ ಅವ್ರ ಜೊತೆಗೆ ಹೋದದ್ದಕ್ಕೆ ಒಂದು 10-12 ಸೀಟ್ ಬಂದು. ಜಮ್ಮು ಕಾಶ್ಮೀರದಲ್ಲಿ ಇವರನ್ನು ಜನ ಕ್ಯಾರೆ ಅನ್ನಲಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಕಾಂಗ್ರೆಸ್ ಪಾರ್ಟಿ ಹತಾಶೆಗೊಂಡು ಫೇಕ್ ನ್ಯಾರೇಟಿವ್ ಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿತು. ಮತ್ತು ಅದರ ಪರಿಣಾಮವಾಗಿ ಸಂಸತ್ತಿನ ಎದುರುಗಡೆ ಮಕರ ದ್ವಾರ, ಈ ಮಕರ ದ್ವಾರದಲ್ಲಿ ಅವರು ಕಾಂಗ್ರೆಸ್ ಪಾರ್ಟಿಯವರು ಅನೇಕ ಸರ್ತೆ ನಿಂತು ಅವರು ತಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡ್ತಾ ಇರ್ತಾರೆ. BJPಯವರು ನಮ್ಮ ಸಂಸತ್ ಸದಸ್ಯರು, ನಾವ್ಯಾರು ಮಂತ್ರಿಗಳು ಅಲ್ಲೇ ಆ ಪ್ರತಿಭಟನೆ ಸಂದರ್ಭದಲ್ಲ. ನಂತರ ನಾವು ತಕ್ಷಣ ಹೋದ್ವಿ. ರಾಹುಲ್ ಗಾಂಧಿ ಯಾವಾಗ ಪ್ರತಿಭಟನೆಗೆ ನಿಂತಿರ್ತಾರಲ್ಲ, ಪಕ್ಕದಲ್ಲಿ ಒಂದಿಷ್ಟು ಜಾಗ ಬಿಡ್ತಾರೆ ಸಂಸತ್ ಸದಸ್ಯರು. ಅಕಸ್ಮಾತ್ ಅದೇ ಹಲವಾರು ಗೇಟ್ಗಳಿದ್ದಾವೆ, ಅದೇ ಗೇಟ್ನಿಂದ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಪಕ್ಕಕ್ಕೆ ಜಾಗ ಬಿಟ್ಟಿರ್ತಾರೆ. ಇದು ಕಾಂಗ್ರೆಸ್ ಪಾರ್ಟಿಯವ್ರು ಇದ್ದಾಗೂ ಮಾಡ್ತಾರೆ, ಸಮಾಜವಾದಿ ಪಾರ್ಟಿಯವ್ರು ನಿಂತರು ಮಾಡ್ತಾರೆ, BJP ಇದೆ. ಇಟ್ ಈಸ್ ಎ ಕಾಮನ್ ಪ್ರಾಕ್ಟೀಸ್. ಪಕ್ಕಕ್ಕೆ ಒಂದಿಷ್ಟು ಜಾಗ ಬಿಟ್ಟಿರ್ತಾರೆ. ಆದರೆ ಈಗ ನೀವೇನು ನಿಂತಿರಲ್ಲ, ಹಿಂಗೆ ಮಧ್ಯದಿಂದ ಆಯ್ದು ಹೋಗ್ಬೇಕಂತಂದ್ರು. ಆದರೂ ಸಹಿತ ಅಲ್ಲಿದ್ದರಂಥ BJPಯ MP ಗಳು ತಕ್ಷಣ ಎಚ್ಚೆತ್ಕೊಂಡು ಪಕ್ಕಕ್ಕೆ ದಾರಿ ಬಿಟ್ಟರು. ಯಾವಾಗ ಏನೂ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ, ಆವಾಗ ಸಂದೀಪ್ ಪಾತ್ರ ಅವರಿಗೆ ಮಣಕಟ್ಟಿನಿಂದ ಗುಮ್ಮಿದರು. ಮತ್ತು ಅಲ್ಲಿ ಮುಖೇಶ್ ರಾಜ್ಪೂತ್ ಅನ್ನೋರನ್ನು ತಳ್ಳಿದರು. ಅವ್ರು ಹೋಗಿ ಒಬ್ಬ ರಿಲೇಟಿವ್ಲಿ ತುಲನಾತ್ಮಕವಾಗಿ ವಯಸ್ಸಾದಂಥ ಒಂದು 70-72 ವಯಸ್ಸಾಗಿರುವಂಥ ನಮ್ಮ ಒಡಿಶಾದ MP ಅವರ ಮೇಲೆ ಬೀಳ್ತಾರೆ. ಅವ್ರು ಕೆಳಗೆ ಬಿದ್ದು ತೀವ್ರವಾಗಿ ಗಾಯ ಆಗ್ತದೆ. ಈ ಮುಖೇಶ್ ಅವರು ಕೆಳಗೆ ಬೀಳ್ತಾರೆ. ಅವ್ರದ್ದು BP ವೆರಿಫಿಕೇಷನ್ ಆಗಿ ತಲೆಗೆ ಪಟ್ಟಾಗ್ತದೆ. ಅವ್ರಿಗೆ ಸ್ಟಿಚ್ ಹಾಕಿದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿಯಲ್ಲಿ ಹತಾಶೆ ಆಗಿದೆ. ಕರ್ನಾಟಕ ಮತ್ತು ತೆಲಂಗಾಣ ಗೆದ್ದ ನಂತರ ನಾವೇನೋ ಜಗತ್ತಿನಲ್ಲಿ ಎಲ್ಲ ನಾವೇ ಗೆದ್ದುಬಿಟ್ಟಿವಿ ಅನ್ನೋ ಹಂಗೆ ಅವ್ರದ್ದು ಒಂದು ವರ್ತನೆ ಶುರುವಾಗಿತ್ತು. ಶಾಕ್ ಮೇಲೆ ಶಾಕು.
ಸತತವಾಗಿ ಲಾಂಚ್ ಆಗ್ತಾ ಇರುವಂಥ ರಾಹುಲ್ ಗಾಂಧಿ ಫೇಲ್ ಆಗ್ತಾ ಇರೋದ್ರ ಬಗ್ಗೆ ಹತಾಶರಾಗಿ ಫೇಕ್ ನ್ಯಾರೇಟಿವನ್ನು ಅವರು ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಪಂಡಿತ್ ನೆಹರು ಅವರ ಕಾಲದಲ್ಲಿ ಅತ್ಯಂತ ಘೋರವಾದಂಥ ಅಪಮಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ್ರು. ಇವು ಇತಿಹಾಸದಲ್ಲಿ ರೆಕಾರ್ಡ್ ಇವೆ. ಅವು ಸಂವಿಧಾನ ಸಭಾಕ್ಕೆ ಅವರನ್ನು ಚುನಾಯಿತರಾಗಿ ಬರಲಿಕ್ಕೆ ಬಿಡಲಿಲ್ಲ. ಆನಂತರ ಅವತ್ತಿನ ಜನಸಂಘ ಇತ್ಯಾದಿಗಳ ಸಪೋರ್ಟ್ನಿಂದ ಅದಾಯಿತು. ಅದಾದ ನಂತರದ ದಿವಸಗಳಲ್ಲಿ ಅವರು ಸಂಘ ಪರಿವಾರದ, ಜನಸಂಘ ಅಲ್ಲ, ಸಂಘ ಪರಿವಾರದ